ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಇವತ್ತು ತಿಂಗಳ ಕೊನೆ, ಆದ್ರೆ ನನಗೆ ಆಫೀಸೇ ಕೊನೆ ಆಗೋಯ್ತು. ಅಪ್ಪನ ಟ್ರೀಟ್ಮೆಂಟ್, ಮಕ್ಕಳು ಸ್ಕೂಲ್ ಫೀಸು, ಮನೆ ಬಾಡಿಗೆ, EMI, ಚೀಟಿ ದುಡ್ಡು, ಕೈ ಸಾಲದ ಬಡ್ಡಿ, ಇದನ್ನೆಲ್ಲ ನಾನು ಹೆಂಗ್ ಮೇಂಟೈನ್ ಮಾಡಲಿ? ಎಲ್ಲ ಆಗಿದ್ದು ನಿನ್ನಿಂದಾನೆ. ಮನುಷ್ಯನೇ ನೀನು. ನಿನ್ ಯೋಗ್ತೆಗೆ ಇಷ್ಟು ಬೆಂಕಿ ಹಾಕ. ನ್ಯಾಯ, ನೀತಿ, ನಿಯತ್ತು ಅಂದ್ರೆ ಏನು ಅಂತ ಗೊತ್ತಾ ನಿನಗೆ? ನಾನು ಪ್ರಾಮಾಣಿಕವಾಗಿದ್ದಿದ್ದೆ ತಪ್ಪಾಗೋಯ್ತಾ? ಆ ಭಾಸ್ಕರ್ಗೆ ಮುಂದಿನ ತಿಂಗಳಿಂದ ಸಂಬಳ ಜಾಸ್ತಿ ಅಂತೆ. ಒಂದ್ ರೂಪಾಯಿ ಕೆಲಸ ಮಾಡಲ್ಲ ಅವನು. 3 ಹೊತ್ತು ಬಕೆಟ್ ಹಿಡ್ಕೊಂಡು ಕೂತಿರ್ತಾನೆ. ಆದ್ರೆ ನೀನು ನನ್ನನ್ನು ಕೆಲಸದಿಂದ ತೆಗಿತ್ಯಾ? ಕಲ್ಲು ಹೊಡಿಬೇಡ ಅಂತ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಮತ್ತೆ ಬಂದ್ರ ನೀವು? ಸ್ವಾಮಿ, ಇವತ್ತು ನಾನು ಕಲ್ಲಲ್ಲಿ ಹೊಡಿತಾ ಇಲ್ಲ, ಕೋಲಲ್ಲಿ ಹೊಡಿತಾ ಇರೋದು. ನೀನು ಯಾವ್ದ್ರಲ್ಲಿ ಹೊಡೆದ್ರು ಏಟಾಗೋದು ನನ್ನ ಮನೆಗೆ. ಅಯ್ಯೋ, ಯಾವ ಮನೆಗೆ ಏಟ್ ಬೀಳ್ತಿದೆ ಸ್ವಾಮಿ? ಏಟ್ ಬೀಳ್ತಿರೋದು ನಮ್ ಡೀಲಿಂಗ್ ರಾಜ ಮಕ್ಕಕ್ಕೆ. ಅದಕ್ಕೋಸ್ಕರ ನನ್ನ ಮನೆ ಮೇಲೆ ಯಾಕೆ ಕೋಪ ತೋರಿಸ್ತಾ ಇದೀಯಾ? ಅಲ್ಲ ಸ್ವಾಮಿ, ಆಗ್ಲಿಂದ ಮನೆ ಮನೆ ಅಂತ ಇದ್ದೀರಲ್ಲ, ಎಲ್ಲಿದೆ ನಿಮ್ ಮನೆ? ಯಾವ್ದು ನಿಮ್ ಮನೆ? ನನ್ನ ಮನೆ ಇಲ್ಲಿದೆ. ಶಿವ ಶಂಭೋ ಸ್ವಯಂಭೂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷಯಮಾಮೃತಾತ್. ಈ ಶಿವಲಿಂಗ ಇದ್ದು ನನಗೆ ಗೊತ್ತಾಗ್ಲೇ ಇಲ್ವೇ? ತಪ್ಪಾಗೋಯ್ತು. ತಪ್ಪಾಯ್ತು. ಸ್ವಾಮಿ, ನಿಮಗೆ ಮಾಡಕ್ ಬೇರೆ ಕೆಲಸ ಇಲ್ಲ ಸ್ವಾಮಿ. ಇದು ಮನೆ ಅಲ್ಲ, ಶಿವನ ಗುಡಿ. ಇದೇ ನನ್ನ ಮನೆ. ಸ್ವಾಮಿ, ಇದು ನಿಮ್ಮ ಮನೆ ಅಲ್ಲ, ಶಿವನ ಮನೆ. ನಾನು ಅದನ್ನೇ ಹೇಳ್ತಿರೋದು ಶಿವಪ್ರಸಾದ್. ಇದೇ ನನ್ನ ಮನೆ. ಯಾಕೆ ನಂಬಿಕೆ ಬರ್ತಾ ಇಲ್ವಾ? ಆಯ್ತು ಸ್ವಾಮಿ, ನಂಬಿಟ್ಟೆ. ಕಾಲಿಗೆ ಬಿದ್ದು ನಮಸ್ಕಾರ ಹಾಕೋಣ ಅಂತ ಅನ್ಕೊಂಡೆ. ಇನ್ಶರ್ಟ್ ಹಾಳಾಗುತ್ತೆ ಅಂತ ಸುಮ್ಮನೆ ಇದ್ದೀನಿ. ಓರೇ, ಅಲ್ಲ ನಾನೇ ಇಂಥವ್ರನ್ನೆಲ್ಲ ಉಡ್ಕೊಂಡು ಬರ್ತೀನ ಅಥವಾ ಇವರೇ ನನ್ನ ಉಡ್ಕೊಂಡು ಬರ್ತಾರ? ಛೇ, ಎಲ್ಲೋ ನಾಟಕದವ್ನು ಇರಬೇಕು. ಎಲ್ಲಿಟ್ಟೆ? ನಾನೇ ನಾಟಕ ಮಾಡಿದ್ರೆ ನಾಟಕ ಆಡ್ಸೋರು ಯಾರು ಶಿವಪ್ರಸಾದ್? ಇವ ಏನೋ ನಾನು ಬಿಡಲ್ಲ ಅನ್ಸುತ್ತೆ. ಯಾವುದೋ ವಾಟ್ಸಪ್ ಸ್ಟೇಟಸ್ ಮೆಸೇಜ್ಗಳು ನೋಡ್ಬಿಟ್ಟು ಇಲ್ದೇ ಇರೋ ಡೈಲಾಗ್ಗಳೆಲ್ಲ ಹೇಳ್ತಾ ಇದ್ದೀರಾ. ಈಗೇನು ಸ್ವಾಮಿ, ನಿಮ್ಮನ್ನ ಶಿವ ಅಂತ ನಂಬಬೇಕು. ನಂಬ್ತೀನಿ. ನೀವು ಶಿವ ಆದ್ರೆ ನಾನು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿ. ಗ್ಲಾಡ್ ಟು ಮೀಟ್ ಯು ಜಿ. ನೀನ್ ಹೇಳ್ತಿರೋದು ಸತ್ಯ ಆಗ್ಬೋದು. ಆ ಸಾಮರ್ಥ್ಯನ ನೀನು ಬೆಳೆಸ್ಕೊಂಡ್ರೆ ಮುಂದೊಂದು ದಿನ ನೀನು ಪ್ರಧಾನಮಂತ್ರಿ ಆದ್ರೂ ಆಗ್ಬೋದು. ಆದ್ರೆ ನಾನು ಶಿವ, ಆದಿಯೋಗಿ, ಭೂಮಿಗೆ ಬಂದ ಭಗವಂತ, ಮಹಾರುದ್ರ, ಆನಂದರೇನಂತ ತೋರಿಸೋಕೆ ಅಂತ ಭೂಮಿಗೆ ಬಂದ ಭಗವಂತ, ಭಗವಂತ. ಆಯ್ತು ಸ್ವಾಮಿ, ನಿಮ್ಮನ್ನ ಶಿವ ಅಂತ ಒಪ್ಕೊಳ್ತೀನಿ. ಆದ್ರೆ ಶಿವ ನೋಡಕ್ ನಿಮ್ ತರ ಇರೋದಿಲ್ಲ ರೀ. ನಾನು ಅವನ್ನ ಪರ್ಸನಲ್ ಆಗಿ ನೋಡಿದ್ದೀನಿ. ನೀನ್ ನೋಡಿದ್ಯಾ? ಎಲ್ಲಿ? ಸಿನಿಮಾದಲ್ಲಿ, ಸೀರಿಯಲಲ್ಲಿ. ಪ್ರತಿ ಸೋಮವಾರ ನಮ್ಮ ಫ್ರೆಂಡ್ಸು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಾರೆ, ಶಿವನ್ ಫೋಟೋ ಹಾಕ್ಬಿಟ್ಟು ಕೆಳಗಡೆ ಗುಡ್ ಮಾರ್ನಿಂಗ್ ಅಂತ.
ಅಷ್ಟೇ ಯಾಕೆ ನಮ್ಮನೆ ದೇವ್ರ ಮನೆಯಲ್ಲಿ ನಮ್ಮನೆ ಕ್ಯಾಲೆಂಡ್ರಲ್ಲಿ ಎಲ್ಲ ಕಡೆ ಶಿವನ್ ಫೋಟೋ ನೋಡಿದ್ದೀನಿ ನಾನು. ಅದರಲ್ಲಿ ಶಿವ ಚರ್ಮ ಹಾಕೊಂಡಿರ್ತಾರೆ, ಚರ್ಮ. ನೀವು ನೋಡಿದ್ರೆ ರುದ್ರಾಕ್ಷಿ ಹಾಕೊಂಡಿರೋ 6 ಪ್ಯಾಕ್ ಮಾಡ್ಲಿದ್ದಂಗಿದ್ದೀರಾ. ನಿಮ್ಮನ್ನ ನೀವು ಶಿವ ಅಂತ ಹೇಳಿದ್ರೆ ನಾನು ಹೆಂಗ್ರಿ ನಂಬ್ಲಿ? ಶಿವಪ್ರಸಾದ್, ನಾನು ನಿರ್ಗುಣ, ನಿರಾಕಾರ, ಮನಸ್ಸಿನಂತೆ ಮಹಾದೇವ. ನನಗೆ ಯಾವುದೇ ಆಕಾರಗಳಿವೆ. ನೀವೆಲ್ಲ ನನ್ನನ್ನು ಹೇಗೆ ನೋಡ್ತೀರೋ ನಾನು ಹಾಗೆ ಬದಲಾಗ್ತೀನಿ. ಈಗೇನು ನನ್ನ ಮೈಯಲ್ಲಿ ಪ್ರಾಣಿ ಚರ್ಮ ಇರಬೇಕು ಅಂತ ಬಯಸ್ತಾ ಇದೆಯಲ್ವಾ? ಹಾಗೆ ಆಗಿ. ಅವನೇನೋ ಜಾದೂಗಾರ ಇರಬೇಕು. ಮ್ಯಾಜಿಕ್ ಎಲ್ಲ ಮಾಡ್ತಾವನ? ಬರೀ ಚರ್ಮ ಅಲ್ಲ, ಶಿವ ಅಂದ್ರೆ ಜಟಾಧರ. ಜಟೆಯಲ್ಲಿ ರುದ್ರಾಕ್ಷಿ, ಭಸ್ಮ. ಕತ್ತಲ್ಲಿ ಹಾವು. ತಲೆ ಮೇಲೆ ಗಂಗೆ. ಚಂದ್ರ. ಕೈಯಲ್ಲಿ ತ್ರಿಶೂಲ, ಡಮರುಗ. ಶಿವನಿಂದೆ ಒಂದು ಲೈಟ್ ಎಫೆಕ್ಟ್ ಇರುತ್ತಲ್ಲ, ಪ್ರಭಾವಳಿ ಅದು. ನಮ್ಮನೆ ಕ್ಯಾಲೆಂಡ್ರಲ್ಲೂ ಇದೇ ತರ ಸೇಮ್ ಪ್ರಭಾವಳಿ ಶಿವನ ಹಿಂದೆ. ಆದ್ರೂ ನಾವು ಮಿಡ್ಲ್ ಕ್ಲಾಸ್ನವರು 10 ರೂಪಾಯಿ ಸಿಕ್ಕಿದ್ರು ಅದು ಡೂಪ್ಲಿಕೇಟಾ ಒರಿಜಿನಲ್ ಅಂತ ಬೆಳಕಲ್ಲಿ ನೋಡಿ ಅಭ್ಯಾಸ. ಹಾಗೆ ಈ ಮ್ಯಾಜಿಕ್ ಎಲ್ಲ ನಾನು ಅಷ್ಟು ಸುಲಭವಾಗಿ ನಂಬಿಡ್ತೀನ? ಈಗ ನೋಡು ನಾನು ಹೇಗೆ ಕಂಡು ಹಿಡಿತೀನಿ ನಿನ್ನ ಅಂತ. ಬೇಡ ಶಿವಪ್ರಸಾದ್, 3ನೇ ಕಣ್ಣಿನ ಬಗ್ಗೆ ಆಲೋಚನೆನೂ ಮಾಡಬೇಡ. ಮನ್ಸಲ್ಲಿ ಅನ್ಕೊಳ್ಳೋದು ಗೊತ್ತಾಗತ್ತಾ ಇವನಿಗೆ? ದೊಡ್ಡ ಮಾಯ್ಕಾರನೇ ಇರ್ಬೇಕು ಇವನು. ಆಗಿದ್ದಾಗ್ಲಿ ಕೇಳೇ ಬಿಡ್ತೀನಿ. ಆದ್ರೂ ನಾನು ಬಿಡೋನಲ್ಲ. ತೋರ್ಸು ನಿನ್ 3ನೇ ಕಣ್ಣ. ತಪ್ಪಾಯ್ತು. ನಾನು ನಂಬ್ತೀನಿ. ಇನ್ಮೇಲೇನು ಪ್ರಶ್ನೆ ಮಾಡಲ್ಲ.
ಭಗವಂತ, ಶಿವಪ್ಪ, ಪರಮಾತ್ಮ, ಶಿವಪ್ಪ. ನೀನ್ ಅನ್ಕೊಂಡಿರೋ ಶಿವ ಹೀಗೆ ಇರ್ತಾನಲ್ವಾ? ಪರಮಾತ್ಮ, ನಾನು ಯಾವತ್ತೂ ಮಂಡಿಗಾಲಲ್ಲಿ ಬೆಟ್ಟ ಹತ್ತಿಲ್ಲ. ಗಂಧ ತುಪ್ಪದಲ್ಲಿ ನಿನಗೆ ಅಭಿಷೇಕ ಮಾಡಿಲ್ಲ. ಬಿಲ್ವಪತ್ರೆ ಅರ್ಪಿಸಿಲ್ಲ. ಒಂದೇ ಒಂದಿನಾನು ಸರಿಯಾಗಿ ಜಾಗರಣೆನೂ ಮಾಡಿಲ್ಲ. ಅಂಥದ್ರಲ್ಲಿ ನನಗೆ ನೀನ್ ದರ್ಶನ, ನನಗೆ ಯಾಕಪ್ಪ ದರ್ಶನ ಕೊಟ್ಟೆ? ಯಾಕೆ ಯಾಕೆ ವೈಮಿ ಇದನ್ನೆಲ್ಲ ಮಾಡಿದ್ರೆ ನಾನ್ ಸಿಗ್ತೀನಿ ಅಂತ ಹೇಳಿದ್ನ? ಅಲ್ಲ ಶಿವಪ್ಪ, ನನ್ನ ಹೆಂಡತಿ ಪ್ರತಿದಿನ ಪ್ರತಿ ಕ್ಷಣ ನಿಂದೆ ಧ್ಯಾನ ಮಾಡ್ತಿರ್ತಾಳೆ, ಜಪ ಮಾಡ್ತಿರ್ತಾಳೆ, ಎಲ್ಲ ವ್ರತಗಳು ಮಾಡ್ತಾ ಇರ್ತಾಳೆ. ಒಂದೇ ಒಂದು ದೇವಸ್ಥಾನನೂ ಬಿಡಲ್ಲ. ಅಷ್ಟು ಭಕ್ತಿ ಅವಳಿಗೆ ನನ್ನ ಕಂಡ್ರೆ. ಅವಳನ್ನ ಬಿಟ್ಟು ನನಗೆ ಯಾಕಪ್ಪ ದರ್ಶನ ಕೊಟ್ಟೆ? ನಿನಗೆ ಅರ್ಥ ಆಗೋ ಹಾಗೆ ಹೇಳ್ತೀನಿ ಕೇಳಿಸು. ನೀನ್ ಪೂಜೆ ಮಾಡ್ಲಿಲ್ಲ, ಜಪ ಮಾಡ್ಲಿಲ್ಲ, ವ್ರತ ಮಾಡ್ಲಿಲ್ಲ, ಹಾಲು ತುಪ್ಪದಲ್ಲಿ ಅಭಿಷೇಕ ಮಾಡಲಿಲ್ಲ, ಜಾಗರಣೆನೂ ಮಾಡಲಿಲ್ಲ. ಅದ್ರ ಜೊತೆಗೆ ನೀನು ಯಾರಿಗೂ ಮೋಸ ಮಾಡಲಿಲ್ಲ, ಸುಳ್ಳು ಹೇಳಲಿಲ್ಲ, ಅಹಂಕಾರನೂ ಪಡಲಿಲ್ಲ. ನಿನಗೆ ಯಾರಾದ್ರೂ ನೋವು ಕೊಟ್ಟರು ತಿರುಗಿಸಿ ಅವರಿಗೆ ಮತ್ತೆ ನೋವು ಕೊಡಲಿಲ್ಲ. ಮನಸ್ಸಲ್ಲೊಂದು ಹೊರಗೊಂದು ನೀನು ಯಾವತ್ತೂ ಮಾಡಲಿಲ್ಲ. ನಿನ್ನೀ ಎಲ್ಲಾ ಗುಣಗಳನ್ನು ನೋಡಿ ನಾನು ನಿನ್ನನ್ನು ಹುಡ್ಕೊಂಡ್ ಬಂದಿರೋದು. ದೇವ ನೀನು ಎಂದಿಗೋ ನೀನೊಬ್ನೇ ಅಲ್ಲ ಶಿವಪ್ರಸಾದ್. ಪ್ರತಿಯೊಂದು ಮನೆಯಲ್ಲೂ ನಿನ್ನಂತ ಒಬ್ಬೊಬ್ಬ ಶಿವಪ್ರಸಾದ್ ಇರ್ತಾನೆ. ಬಡ ಭಕ್ತ ತಾನು ಎಂದಿಗೋ ಅಂತಹ ಶಿವಪ್ರಸಾದ್ರನ್ನ ನಾನಾಗೆ ಭೇಟಿ ಮಾಡ್ತೀನಿ. ಸೃಷ್ಟಿ ನಿನದಂತೆ ಅವ್ರ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೈ ಜೋಡಿಸಿ ಸ್ನೇಹಿತನಾಗಿರ್ತೇನೆ. ಬದುಕಿನರ್ಥ ಹೇಳನಂತ ಕೈಯ ಹಿಡಿಯೋ ಸ್ನೇಹಿತ. ಇಡೀ ಪ್ರಪಂಚ ಕಾಯೋ ದೇವರು ಇನ್ಮೇಲೆ ನನಗೆ ಸ್ನೇಹಿತನಾಗಿರ್ತಾನ? ಪರಮಾತ್ಮ, ಶಿವಪ್ಪ, ಶಿವಪ್ಪ, ಪರಮಾತ್ಮ, ಶಿವಪ್ಪ, ಓ ಇಲ್ಲಿದ್ದೀರಾ? ಓ ಆಗ್ಲೇ ಗೆಟಪ್ಪು ಚೇಂಜ್ ಆಗ್ಬಿಟ್ಟಿದೆ. ಅದು ಸರಿ, ಚಿಟ್ಕೆ ಹೊಡೆಯೋಷ್ಟರಲ್ಲಿ ನಮ್ಮ ಬದುಕನ್ನೇ ಬದಲಾಯಿಸೋ ನಿಮಗೆ ಗೆಟಪ್ ಎಲ್ಲ ಒಂದು ಲೆಕ್ಕನಾ? ಅಯ್ಯೋ, ಎಷ್ಟು ಚೆನ್ನಾಗಿ ನಗ್ತೀರಾ ನೀವು. ಹಾಗೆ ನೀವು ಚಿಟ್ಕೆ ಹೊಡೆದ್ಬಿಟ್ರೆ ನನ್ನ ಕಷ್ಟ, ನಷ್ಟ, ನೋವು ಎಲ್ಲ ಟಕ್ಕಂತ ಮಾಯ ಆಗ್ಬಿಡುತ್ತಲ್ಲ. ನಮ್ಮ ಸಂಸಾರ ಎಲ್ಲರ ಹಾಗೆ ಚೆನ್ನಾಗಿರುತ್ತಲ್ಲ. ಎಲ್ಲರೂ ಚೆನ್ನಾಗಿರ್ತಾರೆ ಅನ್ಕೊಳ್ಳೋದು ಎಷ್ಟೊಂದು ದಡ್ಡತನ ಅಲ್ವಾ ಶಿವಪ್ರಸಾದ್? ದೂರದಿಂದ ನೋಡಿದಾಗ ಎಲ್ಲನೂ ಚೆನ್ನಾಗೇ ಕಾಣಿಸುತ್ತೆ. ಆದ್ರೆ ಈ ಪ್ರಪಂಚದಲ್ಲಿರೋ ಪ್ರತಿಯೊಬ್ಬ ಮನುಷ್ಯನಿಗೂ ಅವನದೇ ಆದಂತ ಕಷ್ಟ, ನೋವು, ಸಮಸ್ಯೆಗಳಿರುತ್ತೆ. ಆನೆ ಬಾರ ಆನೆಗೆ, ಇರುವೆ ಬಾರ ಇರುವೆಗೆ. ಈಗ ನಾನು ನಿನ್ ಜೊತೆಗಿದ್ದೀನಿ ಅಂದ ಮಾತ್ರಕ್ಕೆ ನಿನ್ ಸಮಸ್ಯೆ ಎಲ್ಲ ಮಾಯ ಆಗುತ್ತೆ ಅನ್ಕೋಬೇಡ. ಅಯ್ಯೋ, ಇದೇನಿದು ಹೀಗೆ ಹೇಳ್ತಾ ಇದ್ದೀರಾ ನೀವು? ನೀವು ಅಂದ್ರೆ ದೇವ್ರು, ನೀವು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಬದಲಾಯಿಸ್ಬೋದಲ್ವಾ? ಇದೇ ಭ್ರಮೆ. ಮನುಷ್ಯರು ಹೇಗೆ ಯೋಚನೆ ಮಾಡ್ತಾರೆ ಅಂದ್ರೆ, ನಾನು ಮನೆ ಬಾಗ್ಲು ತೆಗೆದ ತಕ್ಷಣ ನನಗೆ 10 ಕೋಟಿ ಇಟ್ಟಿರೋ ದೇವ್ರೆ ಅಂತ.
ಆದ್ರೆ ನಾನು ಹಾಗಲ್ಲಪ್ಪ. ನಾನು ಸಂಪತ್ತಾಗಿ ಬರಲ್ಲ, ಶಕ್ತಿಯಾಗಿ ಬರ್ತೀನಿ. ಆಸ್ತಿಯಾಗಿ ಬರಲ್ಲ, ಆಸರೆ ಆಗಿರ್ತೀನಿ. ಜನ ಕೇಳಿದ ತಕ್ಷಣ ಎಲ್ಲನೂ ಆಗ್ಬಿಡ್ಬೇಕು. ನನ್ನ ಸೃಷ್ಟಿನಲ್ಲಿ ಕ್ಷಣ ಮಾತ್ರದಲ್ಲಿ ಆಗೋದು ನಿರ್ನಾಮ ಮಾತ್ರ ಶಿವಪ್ರಸಾದ್. ಒಂದು ಹೂ ಅರಳೋದಿಕ್ಕೆ ಸುಮಾರು ಗಂಟೆಗಳು ಬೇಕು, ಆದ್ರೆ ಅದನ್ನ ಹೊಸ್ಕಾಕೋದಿಕ್ಕೆ ಒಂದೇ ಒಂದು ಕ್ಷಣ ಸಾಕು. ಹಾಗಂತ ನೀನ್ ಹೆದರ್ಕೋಬೇಡ. ನಿನ್ ಜೊತೆ ಒಳ್ಳೆ ಸ್ನೇಹಿತನಾಗಿ ನಾನ್ ಸದಾಕಾಲ ಇರ್ತೇನೆ. ನಿನ್ನ ಅಂತರಾತ್ಮ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ಹೇಳುತ್ತೆ. ಆ ಧ್ವನಿನೇ ನಾನು. ಒಳ್ಳೇದನ್ನ ಆಯ್ಕೆ ಮಾಡ್ತೀನಿ, ನಿನಗೆಲ್ಲ ಒಳ್ಳೇದಾಗುತ್ತೆ. ಅಂದ್ರೆ ಈ ಜೀವನ ಅನ್ನೋ ರಣರಂಗದಲ್ಲಿ ಯುದ್ಧ ನಾನೇ ಮಾಡಬೇಕು, ಆದ್ರೆ ಸಾರಥಿ ನೀನಾಗಿರ್ತೀಯ ಅಲ್ವಾ? ಶಿವಪ್ರಸಾದ್, ನಿನ್ ಕೈಗೆ ಕತ್ತಿ ಗುರಾಣಿ ಕೊಡೋದಷ್ಟೇ ನನ್ನ ಕೆಲಸ. ಜೀವನ ಅನ್ನೋ ಯುದ್ಧನ ನೀನೇ ಮಾಡ್ಬೇಕು. ಅಲ್ಲ, ಪ್ರಪಂಚನೇ ನಡೆಸೋ ಸೂತ್ರಧಾರ ನನ್ನ ಜೊತೆಗೆ ಇರ್ತೀನಿ ಅಂತ ಹೇಳ್ಬೇಕಾದ್ರೆ ನನಗಿನ್ಯಾವ ಸಮಸ್ಯೆನೂ ಬರಲ್ಲ. ಹಾಗೊಂದ್ ವೇಳೆ ಬಂದ್ರು ಯುದ್ಧದಲ್ಲಿ ನಾನೇ ಗೆಲ್ತೀನಿ. ಜಾಣ ನೀನು, ಅದಕ್ಕೆ ನಾನು ನಿನ್ನ ಆಯ್ಕೆ ಮಾಡ್ಕೊಂಡಿದ್ದೆ. ನಾನ್ ಜಾಣ. ಇಫ್ ಯು ಡೋಂಟ್ ಮೈಂಡ್, ನಿಮ್ ಪಕ್ಕ ನಾನು ಕೂತ್ಕೋಬೋದಾ? ಶಿವಪ್ರಸಾದ್, ನೀನ್ ನನ್ನ ಸ್ನೇಹಿತ, ಬಾ ಕೂತ್ಕೋ. ಅಯ್ಯೋ, ಈ ಖುಷಿ ತಡೆಯಕ್ಕಾಗ್ತಾ ಇಲ್ವೇ? ಓಕೆ ಗುರು. ಅಲ್ಲಲ್ಲ ಸ್ವಾಮಿಗಳೇ, ಅಯ್ಯೋ ಛೇ, ನಿಮ್ಮನ್ನು ಹೇಗೆ ಕರೀಲಿ ಭಗವಂತ? ಭಗವಂತ, ಹಾ ಭಗವಂತ ಚೆನ್ನಾಗಿದೆ. ನಿನ್ನ ಭಗವಂತ ಅಂತ ಕರಿಬೋದಾ? ನಿನಗೆ ಏನಂತ ಕರಿಯಕ್ಕೆ ಇಷ್ಟ ಆಗುತ್ತೋ ಹಾಗೆ ಕರಿ. ಇದೇ ಖುಷಿಗೆ ಏನಿಲ್ವಾ? ಬಲೆ ಚಾಪರ್ಕ ತುಳು. ಓ, ನಿಂಗೆ ತುಳುನು ಬರುತ್ತಾ? ಹಾ, ತುಳುನಾಡಲ್ಲೂ ನಿಂತರ ಶಿವಪ್ರಸಾದ್ ತುಂಬಾ ಜನ ಇದ್ದಾರೆ. ಈಗೇನ್ ಲಗುನ್ ಚಾ ಕುಡಿಸ್ತೀಯ ಎಲ್ಲೋ? ಐ, ಹುಬ್ಳಿ ಕನ್ನಡ. ಉತ್ತರ ಕರ್ನಾಟಕದಲ್ಲೂ ಇದ್ದಾರೆ. ಅಯ್ಯೋ, ನಾನು ನೋಡು ದಡ್ಡ. ಹಾ, ಪ್ರಪಂಚ ತುಂಬಾ ನಿನ್ ಭಕ್ತಿರ್ತಾರೆ. ಎಲ್ಲೆಲ್ಲಿದ್ದಾರೆ ಅಂತ ನಿನ್ನ ಹತ್ರನೇ ಕೇಳಿ ತಿಳ್ಕೊತಾ ಇದ್ದೀನಿ. ಈಗೇನ್ ನೀನ್ ಟೀ ಕುಡಿಸ್ತೀಯೋ ಇಲ್ವೋ? ನಾನು ಹೋಗ್ಲು. ಹೋಗ್ತ್ಯಾ? ಜೊತೆಲಿ ಇರ್ತೀನಿ ಅಂತ ಹೇಳ್ದಲ್ಲ ಭಗವಂತ, ಹೋಗ್ತೀನಿ ಅಂತ ಇದ್ಯಾ? ನಾನು ನಿನ್ನ ಅಂತರಾತ್ಮದಲ್ಲಿ ಸದಾ ಇರ್ತೀನಿ ಶಿವಪ್ರಸಾದ್. ಆದ್ರೆ ಈಗ ಸದ್ಯಕ್ಕೆ ನಾನು ಹೋಗ್ಬೇಕು. ಪಾರ್ವತಿ ಕಾಯ್ತಾ ಇರ್ತಾಳೆ, ಹೋಗ್ಬೇಕು. ಇಲ್ಲಾಂದ್ರೆ ಗೊತ್ತಲ್ಲ ಹೆಂಡ್ತಿರ್ ವಿಷಯ. ನನಗೆ ಈಗ ಸಮಾಧಾನ ಆಗ್ತಾ ಇದೆ. ಅಲ್ಲ, ದೇವರು ದಿಂಡ್ರಿಗೆ ವೈಫ್ ಪ್ರಾಬ್ಲಮ್ ಇರಬೇಕಾದ್ರೆ ಇನ್ನು ಹುಲ್ಮಾನವ್ರು ನಾವು ಯಾವ ಲೆಕ್ಕ? ಈಗೇನು ಭಗವಂತ, ನೀನು ಬೇಗ ಹೋಗ್ಬೇಕು, ಅದಕ್ಕೆ ನಾನು ಟೀ ಹೇಳ್ಬೇಕು ಅಲ್ವಾ? ಬೆಟಪ್ಪ, 2 ಟೀ. ಹಾ, ತಂದೆ ಎರಡು. ಅಲ್ಲಮ್ಮದ, ಇಬ್ರು ಬಂದಾಗ್ಲೇ ಅರ್ಧ ಟೀ ಕೇಳ್ತಾ ಇದ್ದ ಶಿವಪ್ಪ ಈಗ ಒಬ್ಬನೇ ಬಂದಿದ್ದಾನೆ, 2 ಟೀ ಕೇಳ್ತಾ ಇದ್ದಾನಲ್ಲ. ಇವನ್ ಏನಾದ್ರೂ ಮೆಂಟ್ಲಾಗ್ಬಿಟ್ಟಿದಾನ ಅಂತ. ಏನ್ ಕತೆನೋ ಏನೋ, ನಿನ್ ಪಾಡು ನೀನ್ ತಗೊಂಡೋಗಿ ಸುಮ್ನೆ ವ್ಯಾಪಾರ ಆದ್ರೆ ಸಾಕಲ್ವ ನಿಂಗೆ? ಅದು ನಿಜನೇ ಭಗವಂತ. ಸ್ಪೆಷಲ್ ಟೀ ಬರುತ್ತೆ. ನಿನಗೆ ಟೀ ಕುಡ್ದ ಅಭ್ಯಾಸ ಇದೆಯಾ? ಪ್ರೀತಿಯಿಂದ ಭಕ್ತರು ಏನ್ ಕೊಟ್ರು ನಾನು ಕುಡಿತೀನಿ. ಅಯ್ಯೋ, ಅದ್ ಸರಿ. ಭಕ್ತರಿಗೋಸ್ಕರ ವಿಷಾನೇ ಕುಡ್ದವನಲ್ವಾ ನೀನು? ನನಗೇನು ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಣ್ಣ ಟೀ. ಹಾ, ಥ್ಯಾಂಕ್ಸ್. ಇನ್ನೊಂದು ಟೀ ಯಾರಿಗೆ? ಕೊಡೋರ್ಗೆ. ಯಾರಿಗೆ? ಯಾರು ಇಲ್ವಲ್ಲ. ನಾನು ಯಾರಿಗೂ ಕಾಣಿಸ್ಕೊಳ್ಳಲ್ಲ ಶಿವಪ್ರಸಾದ್, ನಿನಗೆ ಮಾತ್ರ ಕಾಣಿಸ್ಕೊಳ್ಳೋದು. ಇಲ್ಲಿ ಯಾರು ಕಾಣಿಸ್ತಾ ಇಲ್ವಾ ನಿನಗೆ? ಯಾರು ಕಾಣಿಸ್ತಾ ಇಲ್ವಲ್ಲ. 2 ಟೀ ನನಗೇನೆ. ನಿನಗೆ ಬಿಸ್ನೆಸ್ ಜಾಸ್ತಿ ಆಗ್ಲಿ ಅಂತ ಪದೇ ಬರೋ ತಪ್ಪುತ್ತೆ. ಹಾ, ಹೋಗು. ತಲೆ ಆಮೇಲೆ ಕರ್ಕೊಳ್ಳಿ, ಹೋಗು. ಎಲ್ಲ ಲೂಸ್ ಇರ್ಬೇಕು. ಭಗವಂತ, ಟೀ ಚೆನ್ನಾಗಿದೆ ಭಗವಂತ. ನಿನ್ ಪ್ರೀತಿಯಿಂದ ಕುಡ್ಸಿರೋ ಟೀ ಚೆನ್ನಾಗಿಲ್ದೇ ಇರುತ್ತಾ?
ಭಗವಂತ, ನಾನು ಟೆನ್ಷನ್ ಆದಾಗೆಲ್ಲ ಟೀ ಕುಡಿತೀನಿ. ದಿಸ್ ಈಸ್ ಟೆನ್ಷನ್ ಟೀ. ಈಗ ನಿನ್ ಜೊತೆ ಕುಡಿತಾ ಇದ್ದೀನಲ್ಲ, ದಿಸ್ ಈಸ್ ಭಗವಂತಾಸ್ ಟೀ. 100% ಟೆನ್ಷನ್ ಫ್ರೀ. ಈ ವಿಷಯ ಅಪ್ಪ ಹನುಮಂತ, ನೀನು ಒಬ್ಬ ಕನ್ನಡಿಗ ಆಯ್ಕಂಡ ಇನ್ನೊಬ್ಬ ಕನ್ನಡಿಗಂಗೆ ಒಳ್ಳೇದು ಮಾಡಪ್ಪ ತಂದೆ. ಅರ್ಚಕ್ರೆ, ಒಂದು 100 ರೂಪಾಯಿ ಚೇಂಜ್ ಇತ್ತ ಕಾಣಿ. ಕೊಡ್ತೀನಿ. ಎಂತ ಮುಖ ಮುಖ ಕಾಂತ್ರಿ, ಗಟ್ಟಿ ಒಂದು ಆರತಿ ಮಾಡಿ ಮಾರ್ರೆ. ಮಾಡ್ತೀನಿ. ಅಪ್ಪ ಹನುಮಂತ, ಎಲ್ಲರಿಗೂ ಒಳ್ಳೇದು ಮಾಡ. ಅರೆ ನನ್ನಿಂದಲೇ ಶುರು ಮಾಡ. ಅರ್ಚಕ್ರೆ, ನಾಳೆ ಸಿಗ್ತೆ. ಓಯ್, ಎಂತದ ಇದ? ಇಂತ ಆಗೋಲ್ಲ ನೋಡಮ್ಮ, ತರಕಾರಿ 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 ಇದೊಂದು ಬಟಾಟೆ ಒಂದು ಅರ್ಧ ಕೆಜಿ ಹಾಕ. ಕಡೆಗೆ ಸ್ಟೇಷನಿಗೆ ಬಂದು ದುಡ್ಡು ತಗೊಂಡು ಹೋಗ. ಆಗ ಮತ್ತೆ ಬೆಳಗ್ಗೆ ಯಾರ ಮುಖ ನೋಡೋದ್ನಪ್ಪ. ಗಿರ್ಜಮ್ಮ, ಕಾಶಿಯವರು ಬನ್ನಿ ಬನ್ನಿ, ನೀವು ಬಂದಿದ್ದು ತುಂಬ ಒಳ್ಳೇದಾಯ್ತು. ಈ ಕೇರಾಡಿ ಕಾಶಿನಾಥ ಬಪ್ಪುದೇ ಒಳ್ಳೇದು ಮಾಡೋಕ್ಕೆ. ತಗಣಿ, ಮಾರ್ಕೆಟಲ್ಲಿ ಹುಡುಕಿ ಒಳ್ಳೆ ತರಕಾರಿ ತಂದಿದೆ. ಇದನ್ನು ಸಣ್ಣಕ್ಕೆ ಹೆಚ್ಚಿ ಗರಿ ಗರಿ ಬಜ್ಜಿ ಮಾಡ್ಕೊ ತಗೊಬನ್ನಿ. ಸರಿ ಆಯ್ತು, ಈಗಲೇ ಮಾಡ್ಕೊಂಡು ತಗೊಂಡ್ಬರ್ತೀನಿ. ನೀವು ಕೂತಿರಿ. ಗೌರಿನೂ ಅಯ್ಯೋ, ಅವಳ ಬಗ್ಗೆ ಅಂತ ಹೇಳ್ತೀರಿ ಮರ್ರೆ. ನೀವೇನೋ ನಿಮ್ಮ ತಂಗಿ ಅಂದಳಿ ನೆನ್ಪು ಮಾಡ್ಕೊಂಡ್ಕಷ್ಟೇ. ನನಗೆ ಕಾಲುಂಗ್ರ ತೋರಿಸಿದ ಹೆಂಡತಿ. ಆರು ಅವಳು ನೆನೆಸ್ಕೊಂಡ್ರೆ ಮೈಯೆಲ್ಲ ಉರಿತು. ಎಂತ ಗೊತ್ತಿತ್ತಾ, ಈ ಹೆಂಡತಿ ಅಂದಮೇಲೆ ಕೈ ರುಚಿ ಕೈ ಗುಣ ಒಳ್ಳೇದಿರ್ ಕಾಲ್ದ. ಕಾಶಿಯವರೇ, ನನ್ನ ಮಾತು ಸ್ವಲ್ಪ ಕೇಳಿ. ಗೌರಿ ಕಥೆಯೇ ಹೇಳ್ತಿಪ್ಪದು ಕೇಳಿ. ಮೊನ್ನೆ ಬಜ್ಜಿ ಮಾಡಿಕೊಡು ಮರತಿ ಅಂದಳೆ ಹೇಳಿದೆ. ಒಂದು ಬಜ್ಜಿ ಮಾಡಿದಳು ಮರ್ರೆ, ಬಾಯಿಗೆ ಹಾಕೋಕ್ಕೆ ಸಾಧ್ಯ ಇಲ್ಲ. ಗಂಟ್ಲೊಳಗೆ ಇಳುದೇ ಇಲ್ಲ, ಎಲ್ಲ ಗಂಟಾಯ್ತು. ಹೆಂಡತಿ ಅಂದಳಿ ಎಲ್ಲ ಸಹಿಸ್ಕೊಂಡು ಒಪ್ಕತ್ತ ಮರ್ರೆ. ಅಲ್ಲ, ನೀವಿಬ್ರು ಒಂದೇ ತಾಯಿ ಮಕ್ಕಳು, ಆರೂ ನಿಮ್ಮ ಕೈ ರುಚಿ ಅವಳಿಗೆ ಬರಲೇ ಇಲ್ಲಲ್ಲ. ಎಂತ ಮಾಡೋಕ್ಕಾತಿಲ್ಲ, ಎಲ್ಲ ನನ್ನ ಹಣೆ ಬರ. ಆ ಕಿತ್ತೋದು ಕೈ ರುಚಿ ತಿಂದು ತಿಂದು ನನ್ನ ನಾಲ್ಗೆ ಎಲ್ಲ ಚಿಟ್ಟಿಡ್ದು ಹೋಯ್ತು. ಅದಕ್ಕೆ ಗರಿ ಗರಿ ಬಜ್ಜಿ ಮಾಡ್ಕೊ ತಗೊಬನ್ನಿ. ಹಾಗೆ ಒಂದು ಸ್ವಲ್ಪ ಪಾರ್ಸೆಲು ತಗೊಬನ್ನಿ, ಅವಳಿಗೂ ತಗೊಂಡೋಗಿ ಹಾಕಿ. ನೀ ಎಷ್ಟೊತ್ತಿ ಬಂದೆ ಬರ್ತಿ? ನೀವು ನನ್ನ ಬಗ್ಗೆ ಗುಣಗಾನ ಮಾಡ್ತಿದ್ರಲ್ವಾ, ಆಗ್ಲೇ ಬಂದೆ. ಏನಂದ್ರಿ ನೀವು? ಹಾ, ನನ್ನ ಕೈ ರುಚಿ ಚೆನ್ನಾಗಿಲ್ಲ, ನನಗೆ ಅಡುಗೆ ಮಾಡಕ್ಕೆ ಬರಲ್ಲ, ನಾನು ಮಾಡೋ ಅಡುಗೆ ನಿಮ್ಮ ಗಂಟ್ಲಿಂದ ಇಳಿಯೋದೇ ಇಲ್ಲ. ಅಕ್ಕ ಮಾಡಿರೋ ಬಜ್ಜಿ ಬೋಂಡನ ತಗೊಬಂದು ನಾನು ನಿನಗೋಸ್ಕರ ಕ್ಯೂವಲ್ಲಿ ನಿಂತ್ಕೊಂಡು ಕಟ್ಟಿಸ್ಕೊಂಬಂದೆ ಅಂತ ಬಿಲ್ಡಪ್ ತಗೋತಿದ್ರಿ. ನಾಚಿಕೆ ಆಗ್ಬೇಕು ನಿಮಗೆ. ಹಾಗಂದೆ ಮರ್ತಿ? ಹಾಗೆ ಅಂದಿದ್ದು. ಗೌರಿ, ಕೇರಾಡಿ ಕಾಶಿನಾಥನ ಮೇಲೆ ಅನುಮಾನ ಪಡ್ತಿಲ್ಲ ಮರ್ತಿ. ಅದು ಯಾವುದೋ ಕೇಸ್ ಟೆನ್ಷನಲ್ಲಿ ಬಾಯ್ ಮಿಸ್ಟೇಕ್ ಆಗಿ ಬಂದದ್ದು. ಅಕ್ಕನೆದ್ರು ಮರೀದಿ ತೆಗಿಬೇಡ ಮರತಿ. ಮನೆಗೆ ಹೊರ ಮೇಲೆ ಸಮಾನ ಹಾಕಿ ಜಪ್ಪ. ನಾನೇನು ಬೇಡ ಅಂತಿಲ್ಲ, ನಿಂಗೆ ಎಂತ ಬೇಕು ಕೇಳ, ನಾ ಎಲ್ಲ ಕೊಡಿಸ್ತೆ. ಹೌದಾ? 5,000 ಇತ್ತದ್ರಲ್ಲ. ಅಕ್ಕ, 2 ಚೀಟಿ ದುಡ್ಡು 4,000 ಇದೆ, ಕಟ್ಬಿಡು. ಸರಿ, ಚೀಟಿ ದುಡ್ಡು ಕಟ್ಟಕ್ಕೆ ನಾಳೆ ಲಾಸ್ಟ್ ಡೇಟು. ನಾನು ಕಟ್ತೀನಿ ಬಿಡು. ಮತ್ತ 1,000 ನನ್ನ ಖರ್ಚಿಗಿರ್ಲಿ ರೀ. ಫಿಲಮ್ ಸಿಟಿಯಲ್ಲಿ ಶೂಟಿಂಗ್ ನಡೀತಿದೆ ಅಂತ ಹೇಳಿದ್ರಿ, ನನ್ನನ್ನು ಕರ್ಕೊಂಡು ಹೋಗಲ್ವಾ? ನಿನ್ನಲ್ದೆ ಇನ್ಯಾರನ್ನ ಕರ್ಕೊಂಡೋತೆ ಮರ್ತಿ. ಪಾಪ ನಡಿ. ಗಿರ್ಜಮ್ಮ, ಗರಿ ಗರಿ ಬಜ್ಜಿ ಮಾಡಿಟ್ಟಿರಿ. ನಾವು ಹಿಂಗೆ ಹೋಗಿ ಹಾಂಗೆ ಬಂದು ಹಿಂಗೆ ತಿನ್ಕೊಂಡು ಹಾಗೆ ಹೋಗ್ಬಿಡ್ತಾ. ಸರಿ ಆಯ್ತು ಅಕ್ಕ, ಬರ್ತೀನಿ. ಹುಷಾರು. ಬರ್ತಾ? ನನ್ನ ತಂಗಿ ಅವಳ ಗಂಡನ ಜೇಬಿಂದ ದುಡ್ಡು ತೆಗೆದು ಕೊಟ್ಲು. ನನ್ನ ಗಂಡ ಅದಕ್ಕೆ ಅವಕಾಶನೇ ಮಾಡಿಕೊಡಲ್ಲ. ಅವರೇ ಜೇಬಿಗೆ ಕೈ ಹಾಕಿ ದುಡ್ಡು ತೆಗೆದು ಕೊಟ್ಬಿಡ್ತಾರೆ. ಆದರೆ ಅವ್ರ ಜೇಬಲ್ಲಿ ದುಡ್ಡೇ ಇರಲ್ಲ. ದೇವ್ರೆ, ಆದಷ್ಟು ಬೇಗ ನನ್ನ ಗಂಡನಿಗೆ ಕೈ ತುಂಬ ದುಡ್ಡು ಬರೋ ಹಾಗೆ ಮಾಡಪ್ಪ. ದೇವ್ರೆ ದೇವ್ರೆ.